ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದಂತಹ ಸಂದರ್ಭದಲ್ಲಿ ಮೊದಲ ತುಂಬುವಂಥ ಡ್ಯಾಮ್ ಅದು ಕಬಿನಿ ಡ್ಯಾಮ್. ಇದೀಗ 59 ಅಡಿಗಳಷ್ಟು ಮಾತ್ರ ನೀರು ಕೂಡ ತುಂಬ್ತಾ ಇದೆ, 84 ಅಡಿ ಇದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಪತಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, 84 ಅಡಿ ಇಷ್ಟೊತ್ತಿಗಾರ ತುಂಬಬೇಕಾಗಿತ್ತು, ಇವತ್ತಿಗೆ 59 ಅಡಿ ತುಂಬಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಫಸ್ಟ್ ತುಂಬ್ತಿದ್ದಂಥ ಡ್ಯಾಮು ಇವತ್ತು ಕೂಡ ತುಂಬಿಲ್ಲ. ಖಂಡಿತವಾಗ್ಲೂ ನಾನು ಯಾಕಂದರೆ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ ಎಚ್ ಡಿ ಕೋಟೆಯಲ್ಲಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. 2013 ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರಿದ್ದರು. ಅವತ್ತು ಚಿತ್ರನಟರಾಗಿರ್ತಕ್ಕಂಥ ಅಂಬರೀಷ್ ಅವರು ಕೂಡ ಬಂದಿದ್ದರು. ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಅವತ್ತು ಜಿಲ್ಲಾ ಉಸ್ತುವಾರಿ ಇದ್ದರು. ಅವತ್ತಿಂದನೂ ಕೂಡ ಡ್ಯಾಮ್ಗಳು ತುಂಬ್ಕೊ ಬರ್ತಿತ್ತು. ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಕಡಿಮೆ ಮಳೆ ಆಗಿರ್ತಕ್ಕಂಥದ್ದು. ನಮಗೆ ಬಾಣಾಸುರ ಡ್ಯಾಮು ಫಸ್ಟು ತುಂಬ್ತದೆ, ಕೇರಳ ವಯನಾಡು ಅಲ್ಲಿ ತುಂಬ್ತಾಯಿತ್ತು. ಅಲ್ಲಿ ತುಂಬಿದ್ರೆ ನಮಗೆ ಇಲ್ಲಿ ಡ್ಯಾಮ್ ಫಿಲ್ ಆಗ್ತಿತ್ತು. ಅಲ್ಲಿ ಅದು ಕೂಡ ಡ್ಯಾಮ್ ಕೆಪಾಸಿಟಿ ಅದನ್ನು ಕೂಡ ಭಾಳ ಕಡಿಮೆ ಇರ್ತಕ್ಕಂಥದ್ದು. ನಮ್ಮಲ್ಲೂ ಕೂಡ ಏನು ಕಬಿನಿ ಜಲಾಶಯಕ್ಕೆ ನಾನು ಕಳೆದ 8 ವರ್ಷದಿಂದನೂ ಕೂಡ ಬಾಗಿನ ಅರ್ಪಿಸ್ತಕೊಂಡು ಬರ್ತೀವಿ. ಯಡಿಯೂರಪ್ಪ ಸಾಹೇಬರು ಬಂದಿದ್ದರು, ಬೊಮ್ಮಾಯಿ ಸಾಹೇಬರು ಬಂದಿದ್ದರು, ಕುಮಾರಣ್ಣ ಅವರು ಬಂದಿದ್ದರು. ಸಿದ್ದರಾಮಯ್ಯ ಸಾಹೇಬರು 2 ಬಾರಿ ಈಗ ಬಾಗಿನ ಕಾರ್ಯಕ್ರಮಗಳು ಬಂದಿದ್ದರು. ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಈಗ ನೂತನವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತವಾಗ್ಲೂ ನಿರೀಕ್ಷೆ ಇದೆ, ಡ್ಯಾಮ್ ತುಂಬತಕ್ಕಂಥ ನಿರೀಕ್ಷೆ ಇದೆ. ಇದೇ ಮೊದಲನೇ ಬಾರಿಗೆ ನಮ್ಮದು 3 ಡ್ಯಾಮು ಕೂಡ ತುಂಬಿಲ್ಲ, ನಗು, ಕಬಿನಿ, ತಾರ್ಕ. ಬಟ್ ಕಬಿನಿ ಫಸ್ಟು ತುಂಬ್ತಿತ್ತು, ತಾರ್ಕನೂ ಕೂಡ ತುಂಬ್ತಿತ್ತು, 3 ಒಟ್ಟಿಗೆ ತುಂಬ್ತಿತ್ತು. ಈ ರೀತಿ ಮಳೆ ಆಗೋದು ಭಾಳ ಕಡಿಮೆ ಇದೆ. ಖಂಡಿತವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ತಾಯಿ ಚಾಮುಂಡೇಶ್ವರಿ, ಯಾಕಂದರೆ ಈಗ ಆಷಾಢ ಕೂಡ ಪ್ರಾರಂಭ ಆಗ್ತಾಯಿದೆ. ಮಳೆ ಬರಬೇಕು, ಯಾಕಂದರೆ ರೈತರಿಗೆ ಅನುಕೂಲ ಆಗಬೇಕು. ಮಳೆ ಬಂದ್ರೇ ರೈತರು ಬದುಕೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಬೆಳೆದಿರ್ತಕ್ಕಂಥ ಬೆಳೆ ಉತ್ತಮವಾಗಿ ಏನು ಬೆಳೀತಾರೆ ಬೆಳೆನ, ಅದಕ್ಕೆ ಈ ಟೈಮಲ್ಲಿ ನಮಗೆ ಮಳೆ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು ಎಚ್ ಡಿ ಕೋಟೆ ತಾಲೂಕಿಗೆ. ಜೂನ್ ತಿಂಗಳಲ್ಲಿ ಮಳೆ ಕೈ ಕೊಡ್ತು. ಆ್ಯಕ್ಚುಲಿ ಜುಲೈ ಆರಂಭದ ದಿನಗಳಲ್ಲಿ ಸ್ವಲ್ಪ ಈಗ ವಯನಾಡು ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸ್ವಲ್ಪ ಡ್ಯಾಮ್ಲಿಗೆ ನೀರಿನ ಏರಿಕೆ ಜಾಸ್ತಿ ಆಗ್ತಾ ಇದೆ. ಮೇ ಬಿ ಇರಬೇಕು, ಯಾಕಂದರೆ ಚಿಕ್ಕಮಂಗ್ಳೂರಲ್ಲಿ ಮಳೆ ಆಗ್ತಾಯಿದೆ, ಕೊಡಗಲ್ಲಿ ಮಳೆ ಆಗ್ತಾಯಿದೆ. ವಯನಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ದಿವಸದಿಂದ ಪ್ರಾರಂಭ ಆಗಿದೆ ಅನ್ನೋದು ಕೂಡ ಮಾಹಿತಿ ಹೇಳಿದ್ದಾರೆ. ನೋಡೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇದೇ ಮೊದಲನೇ ಬಾರಿಗೆ ಹಳೇ ದೇವಸ್ಥಾನವನ್ನು ಕಂಡಿದ್ದು ತಾವೆಲ್ಲರೂ ಕೂಡ ಚಾನಲ್ನಲ್ಲಿ ನೋಡಿದ್ದೀವಿ. ಕೆಲವಾರು ಸುದ್ದಿ ವಾಹಿನಿಯಲ್ಲಿ ಕೂಡ ಪ್ರಚಾರ ಮಾಡಿದ್ದಾರೆ. ನಾನು ಫಸ್ಟ್ ಟೈಮು ಹಳೆ ಬಸವೇಶ್ವರ ದೇವಸ್ಥಾನ ಇತ್ತು ಅನ್ನೋದು ಕೂಡ ಅಲ್ಲಿ ಮಗ್ಗೆ ಗ್ರಾಮದವರು ನಮಗೆ ತಿಳಿಸ್ಕೊಟ್ರು. ತುಂಬ ಭಾಳ ಡ್ರೈ ಆಗಿದೆ. ಖಂಡಿತವಾಗ್ಲೂ ನೀವು ಒಳ್ಳೆ ನಿರೀಕ್ಷೆ ಇಟ್ಕೊಂಡು ಡ್ಯಾಮು ತುಂಬಬೇಕು ಅನ್ನೋದು ನಮ್ಮೆಲ್ಲರ ಒಂದು ಪ್ರಾರ್ಥನೆ. ಈ ಅಧಿಕಾರಿಗಳಿಂದ ಏನು ಮಾಹಿತಿ ಇದೆ ಸರ್? ಈಗ ಆ ಭಾಗದ ಹವಾಮಾನ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ? ಇಲ್ಲ, ಮೊನ್ನೆ ನಮ್ಮ ಯತೀಂದ್ರ ಸರ್ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಈ ಮಳೆ ಬಗ್ಗೆ ಒಂದು ಮೀಟಿಂಗ್ನ ನಾವು ಮಾಡಿದ್ದು. ಬಹುಶಃ ನಿರೀಕ್ಷೆಗೆ ತಕ್ಕಂತೆ ಮಳೆ ಆಗೋದು ಈ ಬಾರಿ ಸ್ವಲ್ಪ ಕಡಿಮೆ ಅನ್ನೋ ಮಾಹಿತಿನೂ ಕೂಡ ಅಧಿಕಾರಿ ವರ್ಗದವ್ರು ಕೊಡ್ತಾ ಇದ್ದಾರೆ. ಪ್ರಕೃತಿ ಯಾರ ಕೈಲೂ ಇರೋಲ್ಲ, ಯಾಕಂದರೆ ನಾವು ಊಹೆ ಮಾಡ್ದಂಗೆ ಪ್ರಕೃತಿ ನಮ್ಮ ಜೊತೆ ಇರೋಲ್ಲ. ದೇವರ ಆಶೀರ್ವಾದ, ಮಳೆ ಬರಲಿ ಅನ್ನೋದು ನಮ್ಮೆಲ್ಲರ ಒಂದು ಪ್ರಾರ್ಥನೆ.